ಕತ್ತಲೆಗೂ ಬೆಳಕಿಗೂ ನಡೆಯುವಂಥ ಯುದ್ಧದಲ್ಲಿ ಜಯ ಯಾವುದಕ್ಕೆ? ಬೆಳಕಿಗೆ. ದೇವರ ಪ್ರೀತಿಯೇ ಜಯವನ್ನು ಕಾಣುವುದು. 13ನೇ ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರು ನಮ್ಮೆಲ್ಲರನ್ನ 12 ವಾರಗಳು ನಡೆಸಿದ್ದಾನೆ. ಈ 13ನೇ ವಾರದಲ್ಲಿ, ತ್ರೈಮಾಸಿಕದ ಕೊನೆಯ ವಾರದಲ್ಲಿ, ಈ ಮಹಾ ಹೋರಾಟ ಪುಸ್ತಕದಿಂದ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಸತ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಅಂತ್ಯದಲ್ಲಿ ಯಾವುದು ಗೆಲ್ಲುವುದು ಎಂಬತಕ್ಕಂಥ ಅಂಶವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ಪ್ರಸನ್ನ ಕುಮಾರ್, ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೊನೆಯಲ್ಲಿ ದೇವರ ಪ್ರೀತಿಯೇ ಗೆಲ್ಲುವುದು. ಈಗ ನಾವು ಒಂದು ವಾರವೆಲ್ಲ ಫಸ್ಟ್ ರಾಜದಾಸ್ ಹಿಂಗಾಗುತ್ತೆ ಹಂಗಾಗುತ್ತೆ, ಸೈತಾನನು ಇದನ್ನು ಮಾಡ್ತಾನೆ, ಮರಳು ಮಾಡ್ತಾನೆ, ಇದನ್ನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೊನೆಯಲ್ಲಿ ದೇವರ ಪ್ರೀತಿ ಗೆಲ್ತಕ್ಕಂಥದ್ದು ಈ ಶಿರೋನಾಮೆ ನನಗೆ ತುಂಬ ಇಷ್ಟ ಆಗಿದೆ. ಟ್ರಯಂಪ್ ಆಫ್ ಗಾಡ್ಸ್ ಲವ್. ಹೇಳಿ. ಜಯ ದೇವರಿಗೆ ಮಾತ್ರ, ಸೈತಾನಿಗೆ ಸೋಲೆ. ಯಾವಾಗ ಯೇಸುಸ್ವಾಮಿ ಶಿಲ್ಬೆ ಮೇಲೆ ಸತ್ತ ಆಗಲೇ ಸೈತಾನ ಸೋತ. ಆದರೆ ಸಾಯೋದು ಆತನ ಸೈತಾನ ನಾಶ ಆಗೋದು ಯೇಸುಸ್ವಾಮಿ ಬರುವಾಗ ಮಾತ್ರ. ವಂಡರ್ಫುಲ್ ವಂಡರ್ಫುಲ್. ಸ್ಮರಣ ವಾಕ್ಯವನ್ನು ಓದಿ ನಮ್ಮ ಈ ದಿನದ ಚರ್ಚೆಯನ್ನು ಶುರು ಮಾಡೋಣ. ಪ್ರಕಟಣೆ 21:3-4. ಪ್ರಕಟಣೆ 21:3-4. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ, ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣಿನಲ್ಲೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲದಿದ್ದೆಲ್ಲವೂ ಇಲ್ಲದೆ ಹೋಯಿತು ಎಂಬುದೇ. ಪ್ರಸನ್ನ ಅವರೇ ಹೇಳಿ. ನಮ್ಮ ಮುಂದಿನ ದಿನಗಳನ್ನು ನಿರೀಕ್ಷೆಯಲ್ಲಿ ಎದುರುಗೊಳ್ಳಬಹುದು. ಯಾಕೆಂದರೆ ಮುಂಬರುವ ದಿನಗಳು ಅನೇಕ ಸವಾಲುಗಳಿಂದ ತುಂಬಿದೆ. ಈ ಮಹಾ ಹೋರಾಟದಲ್ಲಿ ನಾವು ಕಲಿತುಕೊಂಡ ಹಾಗೆ ಅಂತ್ಯಕಾಲದಲ್ಲಿ ನೀವು ಸಾಕಷ್ಟು ಶೋಧನೆಗೆ ಒಳಗಾಗ್ತೀರ, ಪರೀಕ್ಷೆಗಳು ಬರ್ತವೆ. ಅವೆಲ್ಲವನ್ನು ಎದುರಿಸಲಿಕ್ಕೆ ನಿಮಗೆ ನಿರೀಕ್ಷೆ ಇರಬೇಕು. ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ಅಮೇರಿಕದ ಅಧ್ಯಕ್ಷರಾಗಿದ್ದರು. ಇವರು ಅಮೇರಿಕದ ಅಧ್ಯಕ್ಷರಾಗಿರುವಾಗ ಸುಮಾರು 11 ವರ್ಷ ಅಧ್ಯಕ್ಷರಾಗಿದ್ದರು. ಒಂದು ಸಾರಿ ಇವರಿಗೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಉದ್ಭವವಾಗ್ತದೆ. ಅದು ಅಮೇರಿಕದ ಚರಿತ್ರೆಯಲ್ಲೇ ಬಹಳ ಕಠಿಣವಾದಂಥ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲಿ ಇವರಿಗೆ ಲಕ್ವ ಹೊಡೆದು ಪೋಲಿಯೋ ಆಗ್ತದೆ. ನಡೆದಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ. ಆ ಸಮಯದಲ್ಲಿ ಒಂದು ಸಣ್ಣ ಪತ್ರವನ್ನ ಅವರ ಜನರಿಗೆ ಬರೀತಾರೆ. ಏನಂತ ಬರೀತಾರೆ? ನಾವು ಯಾವಾಗಲೂ ಸಹ ನಿರೀಕ್ಷೆಯಲ್ಲೇ ಇದ್ದೆವು, ನಂಬಿಕೆಯಲ್ಲಿದ್ದೆವು. ಆ ನಿರೀಕ್ಷೆ ನಮ್ಮನ್ನು ಉತ್ತಮವಾದ ಜನಗಳಿಗೆ ಲೋಕಕ್ಕೆ ನಮ್ಮನ್ನು ನಡೆಸುತ್ತದೆ. ನಿರೀಕ್ಷೆಯನ್ನು ಕಳೆದುಕೊಳ್ಬೇಡಿ ಎಂಬುದಾಗಿ. ಆಲ್ಬರ್ಟ್ ಐನ್ಸ್ಟೈನ್ ಎಂಬುದಾಗಿ ಒಬ್ಬ ದೊಡ್ಡ ಬರಹಗಾರರು ಹೇಳ್ತಾರೆ, ಒಬ್ಬ ವಿಜ್ಞಾನಿ. ಅವ್ರು ಹೇಳ್ತಕ್ಕಂಥದ್ದು, ನಿನ್ನೆಯ ಚರಿತ್ರೆಯಿಂದ ಪಾಠ ಕಲ್ತ್ಕೊಳ್ಳಿ, ಇವತ್ತು ಸರಿಯಾದ ರೀತಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಮತ್ತು ನಾಳಿನ ಬಗ್ಗೆ ನಿಮಗೆ ನಿರೀಕ್ಷೆ ಇರಲಿ ಎಂಬುದಾಗಿ. ಆಲ್ಫ್ರೆಡ್ ಟೆನಿಸನ್ ಎಂಬತಕ್ಕಂಥ ಇಂಗ್ಲಿಷ್ ಪದ್ಯಗಾರ, ಕವನ ಬರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ, ಸುಮಾರು ಕ್ವೀನ್ ವಿಕ್ಟೋರಿಯಾ ಅವರ ಹಂತದಲ್ಲಿ, ನಿರೀಕ್ಷೆ ಎಂಬತಕ್ಕಂಥದ್ದು ನಮ್ಮ ಮುಗುಳ್ನಗೆಯನ್ನು ತೋರಿಸುತ್ತದೆ. ಆಗಿರುವಲ್ಲಿ ಎಲ್ಲ ಸಮಯದಲ್ಲಿ ಸಂತೋಷವಾಗಿರಿ ಎಂಬುದಾಗಿ. ಈ ಅಂತ್ಯ ಪಾಠ ನಮಗೆ ಏನನ್ನ ತಿಳಿಸುತ್ತದೆ ಎಂಬುದಾಗಿ ಹೇಳುವಾಗ, ದೇವರ ಮಹತ್ವವಾದಂಥ ಪ್ರೀತಿ ನಮ್ಮಲ್ಲಿ ಇದೆ. ಆ ಪ್ರೀತಿಯ ನಿಮಿತ್ತವಾಗಿ ಮಹಾ ಹೋರಾಟದಲ್ಲಿ ನಾವು ಕ್ರಿಸ್ತನ ಕಡೆ ಇದ್ದಾಗ ನಮಗೆ ಜಯ ಸಿಗುವಂಥದ್ದಾಗಿದ್ದೇವೆ.
ಪ್ರಕಟಣೆ ಪುಸ್ತಕವು ನಮಗೆ ಇವತ್ತಿನ ನಿರೀಕ್ಷೆಯನ್ನ, ನಾಳಿನ ನಿರೀಕ್ಷೆಯನ್ನ, ನಿತ್ಯತ್ವವಾದ ನಿರೀಕ್ಷೆಯನ್ನು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಈ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ನಾನು ಯಾವತ್ತೂ ಕೇಳಿದ್ದೀನಿ ಟೈಮ್ ಆಫ್ ಟ್ರಬಲ್ ಅಂತ ಹೇಳ್ತಾರೆ. ಟೈಮ್ ಆಫ್ ಟ್ರಬಲ್ ಇಸ್ ಕಮಿಂಗ್. ಸಂಕಟದ ಸಮಯ ಬರ್ತಿದೆ. ಏನು ಸಂಕಟ, ಏನು ಸಮಯ, ಸ್ವಲ್ಪ ವಿವರಿಸಿ ಪಾಸ್ಟ್ರೆ. ಪ್ರಕಟಣೆ 22ನೇ ಅಧ್ಯಾಯ. ಈ ಪುಸ್ತಕದಲ್ಲಿ ನಾವು ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಟು ಓದ್ಕೊಳ್ಳೋಣ. ಪ್ರಕಟಣೆ 22, 11 ಮತ್ತು 12ನೇ ವಚನ ಹೇಳುವಂಥದ್ದಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿವಂತೆಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ಅಂತ್ಯಕಾಲದಲ್ಲಿ ಕಠಿಣ ಪರಿಸ್ಥಿತಿಗಳು ಬರುವಾಗ ದೇವರು ಕೊಡ್ತಕ್ಕಂಥ ಭರವಸೆಯ ಮಾತುಗಳು, ಪ್ರಕಟಣೆ 16ನೇ ಅಧ್ಯಾಯವನ್ನು ನೀವು ಓದುವಾಗ ಅಲ್ಲಿ ಹೇಳುವಂಥದ್ದಾಗಿದೆ. ಇಂತಹ ಕಠಿಣವಾದ ಪರಿಸ್ಥಿತಿ ದೇಶಕ್ಕೆ ಯಾವಾಗಲೂ ಬಂದಿಲ್ಲ ಎಂಬುದಾಗಿ. ಅಂದಮೇಲೆ ಹಿಂಸೆಗಳು ಒಂದು ಕಡೆ ಅಧಿಕವಾಗ್ತಿರುವಾಗ, ಸಮಸ್ಯೆಗಳು ಅಧಿಕವಾಗ್ತಾ ಇರುವಾಗ, ಯುದ್ಧಗಳು ಅಧಿಕವಾಗ್ತಾ ಇರುವಾಗ, ದಾನಿಯೇಲ 12ನೇ ಅಧ್ಯಾಯ 1ನೇ ವಚನ ಹೇಳ್ತಕ್ಕಂಥದ್ದು, ದೇವರ ಜನರು ರಕ್ಷಿಸಲ್ಪಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ದೇವರನ್ನ ಸುಭದ್ರವಾಗಿ ಹಿಡಿದುಕೊಳ್ಳಬೇಕು. ಇಲ್ಲಿ ದಾನಿಯೇಲನು ಯಾವ ಪುಸ್ತಕವನ್ನ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರು ಇರಬೇಕು. ನಂಬಿಗಸ್ತರಾಗಿದ್ರೆ ನಾವು ಎಂತಹ ಕಠಿಣ ಪರಿಸ್ಥಿತಿ ಇದ್ದಾಗ್ಯೂ ಸಹ ನಾವು ಕ್ರಿಸ್ತನನ್ನು ಆತುಕೊಂಡು ಮುಂದೆ ಸಾಗ್ತೇವೆ. ಈಗ ಎಂಥ ಪರಿಸ್ಥಿತಿ ಆಗಿದ್ರೂ ನಿರೀಕ್ಷೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ, ಆ ನಿರೀಕ್ಷೆಗೆ ನಮ್ಮ ಅಸ್ಥಿವಾರವು ಸತ್ಯವೇದ ಎಂಬತಕ್ಕಂಥ ವಿಚಾರದ ಮೇಲೆ ಇರಬೇಕಲ್ವೇ ಪಾಸ್ಟರ್? ವಾಕ್ಯದ ಮೇಲೆ ಭರವಸೆ ಇಟ್ಟರೆ ಮಾತ್ರ ನಿರೀಕ್ಷೆ ಇರ್ತದೆ. ವಾಕ್ಯದ ಮೇಲೆ ಆಧಾರಗೊಳ್ಳದೆ ನಿರೀಕ್ಷೆ ಇರಲ್ಲ. ಮುಂದುವರಿಸಿ. ಖಂಡಿತವಾಗಿಯೂ ಅದನ್ನೇ ತಾನೇ ಯೋಹಾನ ಬರೆದ ಸುವಾರ್ತೆ 8:29, ಯೋಹಾನ 14:30 ಇದೆಲ್ಲವನ್ನು ಹೇಳ್ತಕ್ಕಂಥದ್ದು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡ್ರಿ, ನನ್ನನ್ನು ನಂಬಿದವನನ್ನು ನಾನು ಯಾವತ್ತೂ ತಳ್ಳಿಬಿಡುವುದಿಲ್ಲ, ನನ್ನನ್ನು ಎತ್ತಿ ಹಿಡಿದವನನ್ನು ನಾನು ಪರಲೋಕದಲ್ಲಿ ಎತ್ತಿ ಹಿಡಿಯುವಂತನಾಗಿದ್ದೇನೆ. ದೇವರು ತನ್ನ ಮಕ್ಕಳಿಗೆ ಒಂದು ಸಂಬಂಧವನ್ನು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಪ್ರೀತಿಸ್ತೇನೆ. ಆ ಪ್ರೀತಿ ಗೆಲ್ಲಬೇಕು ನಮ್ಮಲ್ಲಿ, ಆ ಪ್ರೀತಿ ಇರಬೇಕು ನಮ್ಮಲ್ಲಿ. ಆಗ್ತಾನೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಸತ್ಯವೇದದಲ್ಲಿ ಪ್ರಕಟಣೆ 3ನೇ ಅಧ್ಯಾಯ 10ರಿಂದ 12ನೇ ವಚನದಲ್ಲಿ ನಾವು ಗಮನಿಸುವಾಗ ಒಂದು ಭರವಸೆಯನ್ನು ಸ್ವಾಮಿ ಕೊಡ್ತಾನೆ. ಅದೇನೆಂದರೆ, ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳಗಳಲ್ಲಿ ಅಡಗಿಸುವನು. ಐಗುಪ್ತ ದೇಶ ಮತ್ತು ಇಸ್ರಾಯೇಲ್ ಜನಾಂಗದಲ್ಲಿ ನಾವು ಗಮನಿಸುವಾಗ ಇಸ್ರಾಯೇಲ್ನಲ್ಲಿ ಬೆಳಕಿರ್ತದಂತೆ, ಐಗುಪ್ತ ದೇಶದಲ್ಲಿ ಕತ್ತಲೆ ಇರ್ತಾ ಇತ್ತು. ಹಿಂಸೆ ಎಂಬತಕ್ಕಂಥದಕ್ಕೆ ಭಯಪಡ್ತಕ್ಕಂಥವರು ಅನ್ಯ ಜನರು. ಆದರೆ ದೇವರ ಮಕ್ಕಳು ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಈ ಸಂಕಟದ ಮಧ್ಯದಲ್ಲೂ ಸಹ ನಿರೀಕ್ಷೆಯಲ್ಲಿ ಇರಲಿಕ್ಕೆ ಪ್ರಯಾಸವನ್ನು ಪಡಬೇಕು. ವಂಡರ್ಫುಲ್. ಮುಂದೆ ಹೋಗೋಣ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಅಡಗಿದೆ. ಆದರೆ ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಯೇಸು ಸ್ವಾಮಿಯು ಅತಿ ಶೀಘ್ರನೇ ಬರುತ್ತಿದ್ದಾನೆ ಎಂಬತಕ್ಕಂಥ ನಿರೀಕ್ಷೆ ಕಡಿಮೆ ಆಗ್ತಿದೆಯಾ ಅಥವಾ ಹಾಗೇ ಇದೆಯಾ? ಯೇಸು ಕ್ರಿಸ್ತನ 2ನೇ ಆಗಮನ ಇದು ಒಂದು ದೊಡ್ಡ ನಿರೀಕ್ಷೆ ಕ್ರೈಸ್ತರಲ್ಲಿ ಹುಟ್ಟಿಸಿದೆ. ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಯಾರಾದರೂ ನಮ್ಮ ಮನೆಗೆ ಅತಿಥಿಗಳು ಪ್ರಿಯರಾದವ್ರು ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ಆಕಾಂಕ್ಷೆ ಎಸ್ತಾ ಇರ್ತದೆ ಹೊರತು ಕಡಿಮೆ ಆಗಲ್ಲ. ಆದರೆ ಇವತ್ತು ನಮ್ಮ ಸೃಷ್ಟಿಕರ್ತನು, ನಮ್ಮ ರಕ್ಷಕನು, ನಮಗಾಗಿ ಪ್ರಾಣ ಕೊಟ್ಟ ಆತನು ಈಗ ಮತ್ತೆ ಮರಳಿ ಬರ್ತಾನೆ ಅಂತ ಹೇಳಿದ್ರೆ ನಾವು ಆತನಿಗಾಗಿ ಎದುರು ನೋಡ್ತಾ ಇರಬೇಕಾಗಿದೆ. ಅದಕ್ಕಾಗಿ ನಮ್ಮ ಸಭೆ ಹೆಸರು ಅಡ್ವೆಂಟಿಸ್ಟ್ ಅಂತ. ಕ್ರಿಸ್ತನ 2ನೇ ಆಗಮನಕ್ಕಾಗಿ ಎದುರು ನೋಡ್ತಕ್ಕಂಥ ಜನಾಂಗ. ಯೋಹಾನ 14ನೇ ಅಧ್ಯಾಯ 1-2.
ನಿಮ್ಮ ಹೃದಯವು ಏನಾಗದೇ ಇರಲಿ, ಕಳವಳಗೊಳ್ಳದೇ ಇರಲಿ. ದೇವ್ರನ್ನ ನಂಬಿರಿ, ನನ್ನ ನಂಬಿರಿ. ನಾನು ಹೋಗಿ ನಿಮ್ಗೆ ಏನು ಮಾಡ್ತೇನೆ, ಸ್ಥಳ ಸಿದ್ಧ ಮಾಡ್ತೇನೆ. ಮಾಡಿದ್ಮೇಲೆ ಮತ್ತೆ ಬಂದು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನಿರೋ ಸ್ಥಳದಲ್ಲಿ ನೀವು ಇರಬೇಕೆಂಬುದಾಗಿ. ಅದಕ್ಕೇ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ರಿಂದ ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇರಬೇಕಂತೆ. ಇವತ್ತು ನಮಗೆ ಕ್ರೈಸ್ತರಾದ ನಮಗೆ ಅಡ್ವೆಂಟಿಸ್ಟ್ಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಏನು ಸಂದೇಶ ಅಂದರೆ, ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾನೆ, ಆತ ಮೇಲೆ ನಿರೀಕ್ಷೆ ಇಡ್ರಿ, ನಂಬಿಕೆ ಇಡ್ರಿ. ಯಾರು ನಂಬಿಕೆ ಇಡ್ತಾರೆ ಅವ್ರಿಗೆ ನಿರೀಕ್ಷೆ ಇರ್ತದೆ. ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ನಮಗೆ ಸ್ವಾಮಿ ಹೇಳಿದ್ದಾನೆ, ಬರ್ತೀನಿ ಅಂತ ಹೇಳ್ತಾನೆ, ಬಂದೇ ಬರ್ತಾನೆ. ಎವ್ರಿ 25 ವರ್ಷಸ್ ಒಂದ್ಸರಿ ಹೇಳಿದ್ದಾನೆ. ಇಡೀ ಸತ್ಯವೇದದಲ್ಲಿ ಹೆಚ್ಚು ಕಡಿಮೆ 2000 ಬಾರಿ ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೊಂದು ಬಾರಿ ಹೇಳಿರುವಾಗ ಯಾಕೆ ನಾವು ಅದನ್ನು ಅಲಕ್ಷ್ಯ ಮಾಡಬೇಕು, ಯಾಕೆ ತಾತ್ಸಾರ ಮಾಡಬೇಕು? ಯಾಕಂತ ಹೇಳಿದ್ರೆ ಸೈತಾನ ಇಹಲೋಕದ ಆಶೆಯನ್ನು ಹುಟ್ಟಿಸಿದ್ದಾನೆ. ಅದಕ್ಕೆ ಭೂಲೋಕದ ಆಶೆಗಳನ್ನು ತ್ಯಜಿಸ್ಬೇಕಂತೆ. ನಾವು ಇಹಲೋಕವನ್ನು ನಾವು ಪ್ರೀತಿ ಮಾಡಬಾರ್ದು, ಪರಲೋಕದ ಭಾವದವರಾಗಿರ್ಬೇಕು. ಪರಲೋಕಕ್ಕೆ ಹೋಗ್ತೇವೆ ಎಂಬ ನಿರೀಕ್ಷೆ ಇರಬೇಕು. ಈಗ ರೀಸೆಂಟಾಗಿ ನಾನು ಯೂಟ್ಯೂಬಲ್ಲಿ ಒಂದು ಶಾರ್ಟ್ಸನ್ನು ನೋಡಿದ್ದೆ. ಅವರು ಪ್ರಸಿದ್ಧಿ ಗ್ರಾಮಿ ಅವಾರ್ಡ್ ವಿನ್ನರ್ AR ರೆಹಮಾನ್ ಅವರು ಹೇಳಿದ್ರು, ದೇರ್ ಇಸ್ ಅ ಪ್ರೆಡಿಕ್ಷನ್ ದಟ್ ಜೀಸಸ್ ಕ್ರೈಸ್ಟ್ ಇಸ್ ಕಮಿಂಗ್ ವೆರಿ ಸೂನ್, ಐ ವುಡ್ ಲೈಕ್ ಟು ಮೀಟ್ ಹಿಮ್ ಅಂತೇಳು. ನನಗೆ ತುಂಬ ಸಂತೋಷವಾಯಿತು ಅದನ್ನು ಕೇಳಿ. ಒಬ್ಬ ಅಷ್ಟು ದೊಡ್ಡ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಐ ವುಡ್ ಲೈಕ್ ಟು ಮೀಟ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಅವರು ಅದನ್ನು ಕೇಳಿದ್ರು, ನಂಬುದ್ರು. ಅದೇ ರೀತಿ ಇವತ್ತು ಇದನ್ನು ಹೇಳಬೇಕು ನಾವು ಜನಗಳಿಗೆ ತಿಳುವಳಿಕೆ ಇಲ್ಲ. ಸ್ವಾಮಿ ಬೇಗನೆ ಬರ್ತಾನೆ, ಇದೇ ಮಹಾ ಸಂತೋಷದ ಸುದ್ದಿ. ಸ್ವಾಮಿ ಬೇಗನೆ ಬರ್ತಾನೆ, ಈ ಲೋಕಕ್ಕೆ, ಈ ಲೋಕದ ಪಾಪಕ್ಕೆ ಒಂದು ಅಂತ್ಯ ಆಗ್ತಾನೆ, ಪಾಪರಹಿತವಾಗಿ ಜೀವಿಸ್ಲಿಕ್ಕೆ ಸಾಧ್ಯತೆ ಇದೆ. ಸ್ವಾಮಿ ಬರುವಾಗ 2 ಗುಂಪು ಇರುತ್ತಂತೆ. ಆ 2 ಗುಂಪು ಯಾರಂತ ಹೇಳಿದ್ರೆ, ಪ್ರಕಟಣೆ 6ನೇದಲ್ಲಿ ಓದ್ತೇವೆ. ಒಂದು ಮಹಾ ದೊಡ್ಡ ಗುಂಪು, ದೊಡ್ಡ ವ್ಯಕ್ತಿಗಳು. ಅವರೆಲ್ಲ ಹೋಗಿ ಎಲ್ಲಿರ್ತಾರೆ ಅಂದರೆ, ಬೆಟ್ಟ ಗುಡ್ಡಗಳ ಸಂದಿಗಳಲ್ಲಿ ಹೋಗಿ ಅಡಕೊಳ್ತಾರಂತೆ. ದೇವರ ಪ್ರಭಾವವನ್ನು ಪ್ರತ್ಯಕ್ಷತೆ ನೋಡ್ಲಿಕ್ಕೆ ಆಗದೆ, ಬೆಟ್ಟಗಳೇ ಗುಡ್ಡಗಳೇ ನಮ್ಮಲ್ಲಿ ಏನು ಮಾಡ್ರಿ, ಬೀಳ್ರಿ, ಆತನ ಪ್ರಭಾವ ನೋಡೋಕ್ಕಾಗಲ್ಲ ಅಂತೇಳಿ. ಯಾಕಂದರೆ ಅವರು ಸ್ವಾಮಿಯನ್ನು ತಿರಸ್ಕಾರ ಮಾಡಿದವರು. ಆದರೆ ಮತ್ತೊಂದು ಗುಂಪಿರುತ್ತೆ. ಯೆಶಾಯ 25ನೇ ಅಧ್ಯಾಯ 9ನೇ ಹೇಳುತ್ತೆ, ಈತನೇ ನಮ್ಮ ರಕ್ಷಕ, ಈತನಿಗಾಗಿ ನಾವು ಎದುರುಗೊಂಡಿದ್ದೇವೆ ಅಂತ ಹೇಳಿ ನಿರೀಕ್ಷಿಸಿ ಕಾಯ್ತಕ್ಕಂಥ ಜನಾಂಗ. ಇವತ್ತು ನಾವು 2ನೇ ಗುಂಪಲ್ಲಿರಬೇಕು ಹೊರತು 1ನೇ ಗುಂಪಲ್ಲಲ್ಲ. ಎದುರುಕೊಂಡು ಬಂಡೆ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೋಕ್ಕಲ್ಲ. ಯಾಕಂದರೆ ಅವ್ರ ಪಾಪಗಳನ್ನು ಸ್ವಾಮಿ ರಕ್ತದಿಂದ ಅವ್ರು ತೊಳಿಸ್ಕೊಂಡಿಲ್ಲ. ಸ್ವಾಮಿ ನಾನು ರಕ್ಷಕಂತ ಅಂಗೀಕರಿಸ್ಕೊಂಡಿಲ್ಲ. ಇವತ್ತು ನಾವು ನಂಬಬೇಕಾಗಿದೆ, ಸ್ವಾಮಿ ನಾವು ಸೃಷ್ಟಿ ಮಾಡಿದ್ದಾನೆ, ಸ್ವಾಮಿ ನಮ್ಮನ್ನು ರಕ್ಷಿಸಿದ್ದಾನೆ. ಆತ ನಮಗೆ ಬಂದು ನಮ್ಮನ್ನು ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ನಿರೀಕ್ಷೆ ಇದೆ. 2000 ವರ್ಷಗಳಿಂದ ಬಂದ ದೇವರು ಈಗ ಮತ್ತೆ ಬಂದೇ ಬರ್ತಾನೆ ಎಂಬ ಆ ಸಂತೋಷದ ಸುದ್ದಿಯನ್ನು ನಾವು ಸಾರ್ತಾ ಇರೋಣ. ನಾವು ಸಿದ್ಧರಾಗೋಣ, ಇತರರನ್ನು ಸಿದ್ಧಪಡಿಸೋಣ. ಅಷ್ಟು ಮುತ್ತು ಮ್ಯಾಥ್ಯೂ, 1000 ವರ್ಷಗಳು ಆವಾಗ ನೀವೇನು ಮಾಡಲಿಕ್ಕಿದ್ದೀರಿ? ಆ 1000 ವರ್ಷದಲ್ಲಿ 1000 ವರ್ಷಗಳ ಕುರಿತಾಗಿ ಸತ್ಯವೇದ ಈ ರೀತಿ ಹೇಳುತ್ತೆ. ಈ 1000 ವರ್ಷಗಳು ಎಂಬುದಾಗಿ ನೋಡುವಾಗ, ಇದು ಅರ್ತ್ ವಿಲ್ ಬಿಕಮ್ ಅ ಡಿಸೋಲೇಟೆಡ್ ಪ್ಲೇಸ್. ಈ ಜನರಹಿತವಾದಂತಹ ಒಂದು ಸ್ಥಳವಾಗುತ್ತೆ ಈ ಭೂಮಿ. ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ಬನ್ನಿ ಓದೋಣ. 20ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕ, ನಾನು 2ನೇ ವಾಕ್ಯದಿಂದ ಓದ್ತಿದ್ದೇನೆ. ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಾಂಗಗಳನ್ನು ಮರಳುಗೊಳಿಸಿದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಇಲ್ಲಿ ನಾವು ಸತ್ಯವಾಕ್ಯದಲ್ಲಿ ನಾವು ಕಾಣ್ತಿದ್ದೇವೆ, ಈ ಒಬ್ಬ ಸೈತಾನನನ್ನು ದೊಬ್ಬಲ್ಪಡ್ತಾ ಇದ್ದಾನೆ. ಆತನು ಸೈತಾನನ್ನ ದೇವದೂತನ ಏನು ಮಾಡ್ತಾನಪ್ಪ ಅಂತಂದರೆ 1000 ವರ್ಷಗಳವರೆಗೆ ಆತನನ್ನು ಈ ಲೋಕದಲ್ಲಿ ಬಂಧನದಲ್ಲಿಟ್ಟಿರೋದನ್ನು ನಾವು ಕಾಣ್ತಿದ್ದೇವೆ. ಈಗ ದೋಷ ಪರಿಹಾರಕ ಮಹಾ ದಿವಸದಲ್ಲಿ 2 ಕುರಿಮರಿಗಳನ್ನು ತಂದು, ಒಂದು ಕ್ರಿಸ್ತನನ್ನು ಸೂಚಿಸುತ್ತೆ, ಮತ್ತೊಂದು ಅಜಾಜೇಲನ್ನು ಸೂಚಿಸುತ್ತೆ. ಅದು ಸೈತಾನನ್ನು ಸೂಚಿಸುತ್ತೆ. ಆ ಅಜಾಜೇಲ್ ಹೋತವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಅರಣ್ಯ ಕಾಡ್ತಾ ಇದ್ರು. ಅದೇ ರೀತಿ ದೇವರ ಮಕ್ಕಳೆಲ್ಲರೂ ಕೂಡ ಪರಲೋಕಕ್ಕೆ ಕೊಂಡೊಯ್ಯಲ್ಪಡ್ತಾರೆ. ಈ 1000 ವರ್ಷಗಳು ಸೈತಾನನು ಒಬ್ಬನೇ ಅಧೋಲೋಕದಲ್ಲಿರ್ತಾನೆ. ಯಾರೂ ಬಂದು ಆತನನ್ನು ಸರಿಪಳಿಗಳ ಮುಖಾಂತರ ಆತನನ್ನು ಬಂಧನ ಮಾಡಿ ಬೀಗದ ಕೈಗಳನ್ನು ಹಾಕೋದಿಲ್ಲ. ಬದಲಾಗಿ ಸೂಚನೆ ಏನಪ್ಪ ಅಂತಂದರೆ, ಆತನು ಶೋಧಿಸಲಿಕ್ಕೆ, ಪಾಪಕ್ಕೆ ಪ್ರೇರೇಪಿಸಲಿಕ್ಕೆ ಈ ಲೋಕದಲ್ಲಿ ಯಾರೂ ಕೂಡ ಇರೋದಿಲ್ಲ. ಅದರ ಪ್ರಯುಕ್ತ ಅರ್ತ್ ವಿಲ್ ಬಿಕಮ್, ಯಾರೂ ಕೂಡ ಇರೋದಿಲ್ಲ. ಅದರ ಪ್ರಯುಕ್ತ ಆತನನ್ನು ಈ ಲೋಕದಲ್ಲಿ ಒಬ್ಬರೇ ಇರ್ತಾನೆ. ಆದ್ದರಿಂದ
ಅದು ಆತನನ್ನು 1000 ವರ್ಷಗಳ ತನಕ ಬಂಧನದಲ್ಲಿಟ್ಟರು ಎಂಬಂತಹ ವಾಕ್ಯ ಇಲ್ಲಿ ನಾವು ಸತ್ಯವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಫಸ್ಟ್ ಟೈಮ್ ಸೇಟನ್ ವಿಲ್ ಬಿ ನಾಟ್ ಬಿಸಿ, ಸೇಟನ್ ವಿಲ್ ಬಿ ವೆರಿ ಫ್ರೀ ಫಾರ್ 1000 years. ಏನಂತೀರಾ? ಜನ ಇಲ್ಲ, ಎಲ್ಲಿ ಜನ ಇರ್ತಾರೆ ಅದನ್ನು ಬಹಳ ಬ್ಯುಸಿ ಆಗಿರ್ತಾನೆ. ಇಲ್ಲಿ ಸೈತಾನನ ಒಂದು ಕಾರ್ಯ ಏನಿರ್ತದೆ ಅಂದರೆ ಒಬ್ಬನೇ ಇರ್ತಕ್ಕಂಥದ್ದು ಬಹಳ ಅಪಾಯ, ಹಿಂಸೆ. ಅದು ಯಾರೂ ಇಲ್ಲ ಎಂಬುದಾಗಿ ಹೇಳಿ ಅವನು 1000 ವರ್ಷ ತಾನು ಮಾಡಿರುವ ಪಾಪದ ದೆಸೆಯಿಂದ ಆ ಒಂದು ಏಕೈಕತನವನ್ನು ಅನುಭವಿಸಬೇಕಾಗ್ತದೆ. ಇದು ಅವನಿಗೆ ಕೊಡ್ತಕ್ಕಂಥ ಹಿಂಸೆ ದೇವರು. ಇಲ್ಲಿ ಸತ್ಯವಾಕ್ಯದಲ್ಲಿ ನೋಡ್ತೀವಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಭೂಮಿ ಯಾವ ರೀತಿ ಇತ್ತಪ್ಪ ಬರಿದಾಗಿ ಸಂಪೂರ್ಣವಾಗಿ ಶೂನ್ಯವಾಗಿತ್ತಲ್ಲ, ಅದೇ ರೀತಿಯಾಗಿ ಮತ್ತೆ ಆಗುತ್ತೆ ಎಂಬುದಾಗಿ ಮಾರ್ಕ್ ಫಿನ್ಲೆ ಅವರು ಬರೀತಾರೆ. ಸೊ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಯಾರೂ ಕೂಡ ಇರೋದಿಲ್ಲ, ಒಬ್ಬೊಂಟಿಗನಾಗಿ ಏಕಾಂಗಿಯಾಗಿ ಆ ವ್ಯಕ್ತಿ ಇರಬೇಕಾಗತ್ತೆ ಬಂಧನದಲ್ಲಿ. ಭಯಂಕರವಾದಂತಹ ಒಂದು ಸಂಘಟನೆ. ಯಾಕಪ್ಪ ಅಂತಂದರೆ ಆತನಿಂದ ತಾನೇ ಇಷ್ಟೆಲ್ಲವೂ ಕೂಡ ಆಗಲಿಕ್ಕೆ ಕಾರಣ, ಆತನಿಂದ ತಾನೇ ಯೇಸು ಸ್ವಾಮಿಯವರು ಬಲಿಯಾಗಿತ್ತು. ಸೊ ಅದರ ಪ್ರಯುಕ್ತ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಆತನನ್ನು 1000 ವರ್ಷಗಳು ಈ ಲೋಕದಲ್ಲಿ ಒಬ್ಬೊಂಟಿಗನನ್ನಾಗಿ ಮಾಡ್ತಾನೆ. ನಾವೆಲ್ಲರೂ ಕೂಡ ಪರಲೋಕ ರಾಜ್ಯದಲ್ಲಿ ಇರ್ಲಿಕ್ಕೆ ಹೋಗ್ತಿದ್ದೇವೆ. ಆಮೇನ್, ಖಂಡಿತವಾಗ್ಲು ಆಮೇನ್. ಬಿಕಾಸ್ ವಿ ವಾಂಟ್ ಟು ಬಿ ದೇರ್ ಇನ್ ಹೆವೆನ್. ಸೊ 1000 ವರ್ಷಗಳ ಶಿಕ್ಷೆಯನ್ನು ಸೈತಾನನು ಅನುಭವಿಸ್ತಾನೆ. ಆಮೇಲೆ ಸ್ವಲ್ಪ ಕಾಲ ಆತನಿಗೆ ಬಿಡುಗಡೆ ಸಿಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ 1 ವರ್ಷ ಈ ಅಬೈಸ್ ಎಂಬತಕ್ಕಂಥ ಒಂದು ಪದ, ಗ್ರೀಕ್ ಪದವನ್ನು, ಅದನ್ನು ಸ್ವಲ್ಪ ಅದಕ್ಕೆ ಬೆಳಕನ್ನು ಚೆಲ್ಲಿ. ಈ ಅಬೈಸ್ ಎಂಬುದಾಗಿ ಹೇಳುವಾಗ ಒಂದು ರೀತಿಯಾದ ಕತ್ತಲೆಯ ಕೋಣೆ, ಅಥವಾ ಇನ್ನೊಂದು ಪದ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಹೆಲ್, ನರಕದ ವೇದನೆ, ಯಾತನೆ. ಸೈತಾನನು ಆ ಒಂದು ತಳವಿಲ್ಲದ ಆಳವಿಲ್ಲದ ಗುಂಡಿಯಲ್ಲಿ ಹಾಕಲ್ಪಡ್ತಾನೆ. ಅಂದರೆ ಈ ಭೂಮಿ ಅಂಥ ಒಂದು ಅಧೋಗತಿಯ ಪರಿಸ್ಥಿತಿಯಲ್ಲಿರ್ತದೆ. ಸೈತಾನನು ಒಬ್ಬೊಂಟಿಗನಾಗಿ ಆತನ ಈ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಸಣ್ಣ ವಿರಾಮವನ್ನು ತೆಗೆದುಕೊಂಡು ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈ ಅಂತಿಮ ಕಾಲದಲ್ಲಿ ಈ ಲೋಕದ ಚರಿತ್ರೆಯಲ್ಲಿ ನಡೀಲಿಕ್ಕಿರ್ತಕ್ಕಂಥ ವಿಷಯಗಳನ್ನು ಚರ್ಚೆ ಮಾಡ್ತಿದ್ದಿ. ಗಮನವಿಟ್ಟು ಕೇಳಬೇಕು. ಈ 1000 ವರ್ಷಗಳಲ್ಲಿ ನಡೀಲಿಕ್ಕಿರ್ತಕ್ಕಂಥ ನ್ಯಾಯ ವಿಚಾರಣೆಯ ಬಗ್ಗೆ ಈ ಭಾಗದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಜಡ್ಜ್ಮೆಂಟ್ ಇನ್ ಮಿಲೇನಿಯಂ. ಪಾಸ್ಟರ್ ರಾಜದಾಸ್, ಈ 1000 ವರ್ಷಗಳ ಅವಧಿಯಲ್ಲಿ 3 ಭಾಗ ಆಗಿದೆ. ಬಿಫೋರ್ ಮಿಲೇನಿಯಂ, ಡ್ಯೂರಿಂಗ್ ಮಿಲೇನಿಯಂ, ಆಫ್ಟರ್ ಮಿಲೇನಿಯಂ ಅಂತ ಹೇಳ್ತಾರೆ. ಇವತ್ತು ಈಗಾಗಲೇ ನೋಡಿದ್ದೇವೆ 1000 ವರ್ಷಗಳ ಅವಧಿಯಲ್ಲಿ ಸೈತಾನ ಬಂಧನದಲ್ಲಿರ್ತಾನೆ ಅಂತ ಹೇಳ್ತೇವೆ. ಎಲ್ಲಿ? ಈ ಲೋಕ ಶೂನ್ಯ ಆಗಿರುತ್ತೆ. ಆದರೆ ವಿಮೋಚಿಸಲ್ಪಟ್ಟವರು ಎಲ್ಲಿರ್ತಾರೆ? ಪರಲೋಕಕ್ಕೆ ಒಯ್ಯಲ್ಪಡ್ತಾರೆ. ಆ 1000 ವರ್ಷಗಳ ಕಾಲ ಏನು ಮಾಡ್ತಾರೆ ಎಂಬುದಾಗಿ ಅನೇಕರು ತಪ್ಪಾರ್ಥ ಮಾಡ್ತಾರೆ. ಯೇಸು ಬರ್ತಾನೆ, 1000 ವರ್ಷಗಳ ಕಾಲ ಈ ಲೋಕದಲ್ಲಿ ಶಾಂತಿ ಅಂತ ಸ್ಥಾಪಿಸ್ತಾನೆ, ಆಗ ನಾವು ಶಾಂತಿ ಯುಗದಲ್ಲಿ ಇರ್ತೇವೆ. ಇದು ತಪ್ಪು. ನಾವು ಈ ಲೋಕದಲ್ಲಿ ಯಾರೂ ಇರಲ್ಲ, ಜನ ಶೂನ್ಯವಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸೈತಾನ ಒಬ್ಬನೇ ಇರ್ತಾನೆ ಎಂಬುದಾಗಿ ಈಗಲೇ ತಾನೇ ಪಾಸ್ಟರ್ ಮುತ್ತು ಅವರು ಹೇಳಿದ್ದಾರೆ, ಪಾಸ್ಟರ್ ಪ್ರಸನ್ನ ಅವರು ಹೇಳಿದ್ದಾರೆ. ಜನ ಶೂನ್ಯವಾಗಿರುವಾಗ ಅಲ್ಲಿ ಮತ್ತೆ ಹೇಗೆ ಶಾಂತಿ ಇರ್ತದೆ? ಎಲ್ಲ ಸತ್ತು ಸಮಾಧಿ ಎಲ್ಲ ಪ್ರಾಣ ಕಳ್ಕೊಂಡು ನಾಶ ಆಗಿರ್ತಾರೆ, ದೇವರ ಪ್ರಭಾವದಲ್ಲಿ ನಾಶ ಆಗಿರ್ತಾರೆ. ಆದರೆ ವಿಮೋಚಿಸಲ್ಪಟ್ಟವರು ಪರಲೋಕದಲ್ಲಿ ಸ್ವಾಮಿ ಸಂಗಡ ಇರ್ತಾರೆ. ಈ 1000 ವರ್ಷಗಳ ಕಾಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನೇಕರಿಗೆ ಸಂಶಯ ಇರ್ತದೆ, ಸಮಸ್ಯೆ ಇರ್ತದೆ, ಪ್ರಶ್ನೆ ಇರ್ತದೆ. ಸ್ವಾಮಿ ಅವ್ರು ಯಾಕೆ ಬರಲಿಲ್ಲ, ಇವ್ರು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಹಾಕಿದಾಗ ಸ್ವಾಮಿ ಅವರ ಪುಸ್ತಕಗಳನ್ನು ತೆರೆದು ಆ ವಿಮೋಚಿಸಲ್ಪಟ್ಟವ್ರ ಕೈಲೇ ಕೊಟ್ಟು ನೀವು ನೋಡ್ರಿ ಅಂತ ಹೇಳಿ ಆ ಪುಸ್ತಕಗಳನ್ನು ವಿಮರ್ಶೆ ಮಾಡೋ ಸಮಯ 1000 ವರ್ಷ ಆಗಿರುತ್ತೆ. ಹೌದು ಸ್ವಾಮಿ, ನೀನು ಮಾಡಿರೋ ತೀರ್ಮಾನ ಸರಿ ಎಂಬುದಾಗಿ ಅವರು ಖಾತ್ರಿ ಪಡಿಸ್ತಾರೆ. ನೀತಿವಂತರು ದೇವದೂತರನ್ನು ಕೂಡ ನ್ಯಾಯ ವಿಚಾರಣೆ ಮಾಡ್ತಾರೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ದೇವದೂತರ ಅಂತ ಹೇಳಿದ್ರೆ ಪರಿಶುದ್ಧ ದೇವದೂತರಲ್ಲ, ಸೈತಾನ್ ಸಂಗಡ ದೊಬ್ಬಲ್ಪಟ್ಟದ್ದ 1/3 ಭಾಗ ದೂತರನ್ನ ಕುರಿತು ನ್ಯಾಯ ವಿಚಾರಣೆ ಮಾಡಕ್ಕೆ ಹೋಗ್ತಾರೆ. ಈಗ ನಾವು ಆ ನ್ಯಾಯ ವಿಚಾರಣೆಯ ಆ ಗ್ರೂಪಲ್ಲಿ ಇರಬೇಕಾದ್ರೆ ಎಂಥ ದರ್ಜೆಯ ನೀತಿವಂತರಾಗಿರಬೇಕು. ನಾವು ಇಲ್ಲಿ ನೀತಿ ಅಂದರೆ ಏನು ಅಂತ ಮರ್ತೋಗ್ಬಿಟ್ಟಿದ್ದೀವಿ ಈ ಲೋಕದಲ್ಲಿ. ಅಂಥ ನೀತಿವಂತರು ದೇವದೂತರನ್ನ ಕೂಡ ನ್ಯಾಯ ವಿಚಾರಣೆಯಲ್ಲಿ ಒಳಪಡಿಸುವಂಥ ಆ ಸೌಭಾಗ್ಯವನ್ನು ದೇವರು ನಮಗೆ ಕೊಡ್ತಾರೆ. ಪಾಸ್ಟರ್ ರಾಜದಾಸ್, ಹೌದು. ಮತ್ತೆ 1000 ವರ್ಷಗಳ ಆದ ಮೇಲೆ ನ್ಯಾಯ ವಿಚಾರಣೆ ಆಗಿ ಯೇಸು ಸ್ವಾಮಿ 1000 ವರ್ಷ ಆದಮೇಲೆ ಆ ಹೊಸ ಯೆರೂಸಲೇಮ್ ಪಟ್ಟಣ ಇಳಿದು ಬರಲಿಕ್ಕೆ ಹೋದಾಗ ಈ ಲೋಕದಲ್ಲಿ ಇದ್ದಂಥ ಸೈತಾನಿಗೆ ಏನಾಗುತ್ತೆ, ಮತ್ತೊಂದು ಅವಕಾಶ ಸಿಗುತ್ತೆ, ಸತ್ತವರಿಗೆ ಪುನರುತ್ಥಾನ ಆಗುತ್ತೆ.
ಯಾರಿಗೆ? ದುಷ್ಟರಿಗೆ. ದುಷ್ಟರ ಸಂಖ್ಯೆ ಮರಳಾಗಿರುತ್ತಂತೆ. ಗಾಗ್ ಮಾಗೋಗ್ ಅಂತ ಗುಂಪನ್ನು ಸೇರಿಸಿ ಸೈತ ಏನು ಮಾಡ್ತಾನೆ, ಬನ್ನಿ ನಾವು ಏನು ಮಾಡೋಣ, ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕೋಣ ಅಂತ ಹೇಳಿ ಹೋದಾಗ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಇವರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಅದೇ ಮೂರನೇ ಬರವಣಿಗೆಯಲ್ಲಿ ಆಗುವಂಥ ಕಾರ್ಯ. ಇದು ಯಾರು ನಂಬಲ್ಲ. ಸ್ವಾಮಿ ಒಂದು ಸರಿ ಬಂದದನ್ನ ನಂಬ್ತಾರೆ, ಎರಡನೇ ಸರಿ ಬರೋದು ಯಾರೂ ನಂಬಲ್ಲ. ಎರಡನೇ ಸರಿ ಬರೋದು ಸತ್ಯ, ಮೂರನೇ ಸರಿ ಬರೋದು ಅತಿ ಸತ್ಯ ಆಗಿದೆ. ಯಾವಾಗ ಯೇಸು ಸ್ವಾಮಿ ಬರ್ತಾನೆ, ಎರಡನೇ ಸರಿ ಬರುವಾಗ ಆತನ ಕಾಲು ಭೂಮಿಯ ಮೇಲೆ ಪಡೋದು, ಅದು ಅಂತರಿಕ್ಷದ ಇರ್ತದೆ, ನಾವು ಎತ್ತಲ್ಪಡ್ತೇವೆ. ಆದರೆ ಮೂರನೇ ಸರಿ ಬರುವಾಗ ಈ ಲೋಕಕ್ಕೆ ಯೆರೂಸಲೇಮ್ ಪಟ್ಟಣ ಹಿಡಿದು ಬರುತ್ತೆ. ಆ ಹೊಸ ಯೆರೂಸಲೇಮ್ ಪಟ್ಟಣ ಚಿಯೋನ್ ಪರ್ವತದ ಮೇಲೆ ಹಿಡಿದು ಬರೋದಕ್ಕೆ ಮೊದಲೇ ಈ ಸೈತಾನ ಏನು ಮಾಡ್ತಂದ್ರೆ ಅದಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಎಲ್ಲ ದಾಳಿ ಆಗಲಿ ಸಿದ್ಧ ಮಾಡಿದಾಗ ಆ ಪರಲೋಕದಿಂದ ಬೆಂಕಿ ಬಂದು ಸೈತಾನ ದೂತರು ಮತ್ತು ಆತನ ಅನುಯಾಯಿಗಳು ಯಾರ್ಯಾರು ಆತನನ್ನು ಹಿಂಬಾಲಿಸಿ ಮರಳಾಗಿದ್ದಾರೆ ಎಲ್ಲರೂ ನಾಶ ಆಗ್ತಾರೆ. ಅದು ಎರಡನೇ ಮರಣ. ದ ವಿಕೆಟ್ ಪೀಪಲ್ ಡೈ ಟ್ವೈಸ್ ಅಂತ ಹೇಳ್ತಾರೆ. 1,000 ವರ್ಷಗಳ ಆದ ನಂತರ ಅವರಿಗೆ ಮರಣ ಆಗುತ್ತೆ. ಅಲ್ಲಿ ತನಕ ಅವರು ಚಿರನಿದ್ರೆ ಇರ್ತಾರೆ. ಅದಕ್ಕೇನೆ ಸ್ವಾಮಿ ಯೇಸು ಸ್ವಾಮಿ ನಮ್ದವ್ರಿಗೆ ಎರಡನೇ ಮರಣದ ಮೇಲೆ ಏನಿಲ್ಲ, ಅವ್ರಿಗೆ ಎರಡನೇ ಮರಣ ಅನುಭವಿಸಲ್ಲ, ಅವ್ರಿಗೆ ಜಯ ಇರುತ್ತಂತೆ. ಇದು ಹೆಂಗೆ ಅಂದ್ರೆ ನಿದ್ರೆ ಮಾಡೋನ್ನ ಎಬ್ಸಿ ತಿರ್ಗಾ ಹೊಡಿಯೋ ಥರ ಇದು. ಆ ಶಿಕ್ಷೆ ಅವರಿಗೆ ಅವರ ಒಂದು ನಡೆಸಿರ್ತಕ್ಕಂಥ ಜೀವನದ ಶೈಲಿಯ ಮೇರೆಗೆ ಅವರಿಗೆ 2 ಸಾರಿ ಶಿಕ್ಷೆ ಬರ್ತದೆ. ಓಕೆ, ಗುರುವಾರದ ಪಾಠಕ್ಕೆ ಬರೋಣ. ಪಾಸ್ಟರ್ ಪ್ರಸನ್ನ ಅವರೇ ಹೇಳಿ. 2 ಥರದಂಥ ನಿತ್ಯತ್ವ. ಒಂದು, ಈಗ 1,000 ವರ್ಷ ಆದ ಮೇಲೆ ದುಷ್ಟರು ಮತ್ತೊಮ್ಮೆ ಎಬ್ಬಿಸಲ್ಪಡ್ತಾರೆ. ಯಾವ ಕಾರಣಕ್ಕೋಸ್ಕರ ಎಬ್ಬಿಸಲ್ಪಡ್ತಾರೆ ಎಂಬುದಾಗಿ ಹೇಳುವಾಗ ಅವರವರಿಗೆ ತಮ್ಮ ಅರಿವು ಗೊತ್ತಾಗಬೇಕು ಮತ್ತು ಮತ್ತೆ ಅವರು ನಾಶನಕ್ಕೆ ಒಳಗಾಗ್ತಾರೆ. ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತನು ಪಾಪ ಎಂಬತಕ್ಕಂಥ ಸಮಸ್ಯೆಯನ್ನ ಪರಿಪೂರ್ಣವಾಗಿ ನಾಶ ಮಾಡಲು ಬಯಸ್ತಾನೆ. ಪಾಪ ನಾಶ ಆಗಬೇಕಾದ್ರೆ ಒಂದೇ ಒಂದು ಕಾರಣ, ಪಾಪದ ಉತ್ಪತ್ತಿ ಮಾಡಿದವನನ್ನ ನಾಶ ಮಾಡಬೇಕು. ಎಸ್, ಸೈತಾನನ ಇಲ್ದಿರ್ತಾರೆ ಪಾಪ ಬರ್ತದೆ. ಸೈತಾನನ ಇಲ್ದೇ ಇದ್ರೆ ಸೋರ್ಸ್. ಸೊ ಸೈತಾನನ ಜೊತೆಯಲ್ಲಿ ಆತನು ಕರೆದುಕೊಂಡು ಬಂದಂಥ ದೂತರು, ಆತನಿಗೆ ಸಹಾಯ ಮಾಡಿದಂಥ ಮನುಷ್ಯರು ಎಲ್ಲರೂ ಸಹ ನಿತ್ಯತ್ವಕ್ಕೆ ನಾಶವಾಗುತ್ತಾರೆ. ನಿರಂತರವಾಗಿ ಸತ್ಯವೇದದಲ್ಲಿ ಹೇಳ್ತದೆ, ಬೆಂಕಿಯಲ್ಲಿ ಹಾಕಲ್ಪಡುವಾಗ ಅವರು ದೇ ವಿಲ್ ಬರ್ನ್ ಫಾರ್ ಎವರ್, ಅಂದ್ರೆ ಸದಾಕಾಲ ಉರಿತಾರೆ ಎಂಬುದಾಗ ಅರ್ಥವಲ್ಲ. ಅದು ನಿರಂತರವಾಗಿ ಹೇಗೆ ಉರಿತಾರೆ? ನಾಶವಾಗುವ ತನಕ ಉರಿತಾ ಇರ್ತಾರೆ. ಈಗ ಯಾವುದೇ ವಸ್ತುವಿಗೆ ಬೆಂಕಿ ಹಾಕಿದ್ರೆ ಅದು ನಿತ್ಯತ್ವದಲ್ಲಿ ಉರಿತದೆ ಅಂತ ಅರ್ಥ ಅಲ್ಲ. ದುಷ್ಟರು ಎಲ್ಲರೂ ನಾಶವಾಗುವ ತನಕ ಬೆಂಕಿ ಉರಿಯುತ್ತಲೇ ಇರುತ್ತದೆ ಹೊರತು, ಅದರಲ್ಲೂ ಒಂದು ಕೆಲವರು ಅದನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವರು ಸದಾ ಕಾಲ ಬೆಂಕಿಯಲ್ಲೇ ಬೇಯ್ತಾ ಇರ್ತಾರೆ ಅನ್ನೋ ರೀತಿಯಲ್ಲಿ ಸತ್ಯ ಗೊತ್ತಿರ್ತಕ್ಕಂಥವ್ರು ಪ್ರಸಂಗ ಮಾಡ್ತಕ್ಕಂಥದ್ದು. ಯು ವಿಲ್ ಬರ್ನ್ ಇನ್ ಹೆಲ್ ಆ್ಯಂಡ್ ಯು ವಿಲ್ ಬಿ ಕಂಟಿನ್ಯೂಸ್ಲಿ ಬರ್ನಿಂಗ್ ಇನ್ ಹೆಲ್ ಅಂತ ಒಂದು ತಪ್ಪಾದ ಒಂದು ಆಲೋಚನೆ ಕೂಡ ಇದೆ. ಆದರೆ ಹೇಳಿ, ನಿಜವಾದ ಘಟನೆ ಯಾವುದು ಅಂತ? ನಿಜವಾಗ್ಲೂ ಅವರು ನಿತ್ಯತ್ವದಲ್ಲಿ ಉರಿಯೋದಿಲ್ಲ, ನಾಶವಾಗೋ ತನಕ ಉರಿತಾರೆ. ಯಾಕೆಂದ್ರೆ ಈ ದುಷ್ಟರು ಸಂಪೂರ್ಣವಾಗಿ ನಾಶವಾದಾಗ ದೇವರ ನಿಜವಾದ ಹೊಸ ಯೆರೂಸಲೇಮ್ ಪಟ್ಟಣ ಬಂದು ಈ ಭೂಮಿಯನ್ನ ಬೆಂಕಿ ಏನು ಮಾಡ್ತದೆ ಅಂದರೆ ಭೂಮಿಯನ್ನ ಶುದ್ಧೀಕರಿಸ್ತದೆ. ಹೊಸ ಯೆರೂಸಲೇಮ್ ಪಟ್ಟಣವು ಪಾಪದ ಲೋಕಕ್ಕೆ ಬರೋದಿಲ್ಲ, ಪಾಪವು ಸಂಪೂರ್ಣವಾಗಿ ನಾಶವಾಗ್ತದೆ. ಇದು ನೂತನವಾದ ಸೃಷ್ಟಿಯಾಗ್ತದೆ. ಅದಕ್ಕೋಸ್ಕರ ಯೆಶಾಯನ ಪ್ರವಾದ ಗ್ರಂಥ ಅಂತೇಳಿ ಹೇಳ್ತಕ್ಕಂಥದ್ದು, ನೂತನ ಭೂಮಂಡಲವನ್ನು ನೂತನ ಆಕಾಶ ಮಂಡಲವನ್ನು ನೀವು ನೋಡ್ತೀರಾ ಎಂಬುದಾಗಿ. ಸೊ ಇಲ್ಲಿ ನಾವು 2 ನಿತ್ಯತ್ವವನ್ನು ನೋಡ್ತೇವೆ. ಒಂದು, ದುಷ್ಟರು ನಿತ್ಯತ್ವಕ್ಕೆ ನಾಶವಾಗ್ತಾರೆ. ಇನ್ನೊಂದು, ನೀತಿವಂತರು ನಿತ್ಯತ್ವದಲ್ಲಿ ದೇವರ ರಾಜ್ಯವನ್ನು ಕಾಣ್ತಾರೆ. ಯಾಕೆಂದರೆ ಪ್ರಕರಣ 21ನೇ ಅಧ್ಯಾಯದಲ್ಲಿ ಈಗಾಗಲೇ ಸ್ವರ್ಣವಾಕ್ಯವನ್ನು ಹೇಳ್ತೇವೆ. ಅಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಗೋಳಾಟವಿಲ್ಲ. ಆ ಪರಲೋಕದಲ್ಲಿ ಎಲ್ಲವೂ ಸಂತೋಷವಾಗಿ ಇರುವಂಥದ್ದಾಗಿದೆ. ಮಹಾ ಹೋರಾಟದ ಕ್ಲೈಮ್ಯಾಕ್ಸ್ ಇಷ್ಟೇ. ನಾವು ದೇವರನ್ನು ಆರಿಸಿಕೊಂಡು ಪರಲೋಕಕ್ಕೆ ಹೋಗಬೇಕು, ಇಲ್ಲ ಸೈತಾನನ ಆರಿಸಿಕೊಂಡು ನರಕಕ್ಕೆ ಹೋಗಬೇಕು. ಆಯ್ಕೆ ನಮ್ಮದು. ಸ್ವಾಮಿ 2 ನಮ್ಮ ಮುಂದೆ ಇಟ್ಟಿದ್ದಾನೆ. ನೀವು ಸೈತಾನನ ಆರಿಸ್ಕೊಂಡ್ರೆ ಬೆಂಕಿಗೆ ನಾಶವಾಗ್ತೀರಾ,
ಕ್ರಿಸ್ತನನ್ನು ಆರಿಸ್ಕೊಂಡ್ರೆ ಪರಲೋಕದಲ್ಲಿ ನಿತ್ಯತ್ವದಲ್ಲಿ ಇರ್ತೀರಾ. ನಾವೆಲ್ಲರೂ ಕ್ರಿಸ್ತನನ್ನು ಆಯ್ಕೆ ಮಾಡೋಣ. ಈ 13 ವಾರಗಳು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಎಲ್ಲರನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ಆಮೇಲೆ ಖಂಡಿತವಾಗಲೂ ಯೇಸು ಸ್ವಾಮಿಯ ಜೊತೆಗೆ ನಾವು ಆ ಒಂದು ನೂತನ ಯೆರೂಸಲೇಮಿನಲ್ಲಿ ಬಾಳೋಣ, ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.